ಬನ್ನಿ ನಾವು ಆರಂಭ ಮಾಡ್ತಾ ಇದ್ದೀವಿ. ಹೈದರಾಬಾದ್ ಕರ್ನಾಟಕದ ಮುಖಾಂತರ ಹೈದರಾಬಾದ್ ಕರ್ನಾಟಕದ ಏನು 6 ಜಿಲ್ಲೆಗಳಿವೆ, 6 ಜಿಲ್ಲೆಗಳನ್ನು ಇಟ್ಕೊಂಡು ನಾವು ಅಲ್ಲಿನ ಒಲವು ಯಾರ ಕಡೆಗಿದೆ ಅದನ್ನು ಮೊದಲು ನಿಮ್ಮ ಮುಂದಿಡ್ತಾ ಇದ್ದೀವಿ. ಮೊದಲು ಹೈದರಾಬಾದ್ ಕರ್ನಾಟಕದ ವಿವರಗಳು. ನೋಡಿ, ಬಳ್ಳಾರಿನಲ್ಲಿ ಪಕ್ಷಗಳ ಬಲಾಬಲವನ್ನು ನಾವು ಮೊದಲು ತೋರಿಸ್ತಾ ಇದ್ದೀವಿ. ಪಕ್ಷದ ಬಲಾಬಲ ಎಷ್ಟಿದೆ ಅಂತ. ಒಟ್ಟು ಸ್ಥಾನಗಳು 9. BJP 7 ಕ್ಷೇತ್ರಗಳಲ್ಲಿ ಜಯ ಸಾಧಿಸಿತ್ತು, ಕಾಂಗ್ರೆಸ್ 1ರಲ್ಲಿ. BSY ಜೊತೆ ಹೋಗುವಂಥ ಶಾಸಕರು ಯಾರ್ಯಾರು ಇದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ನಾವು ಹಾಕಿದ್ವಿ. ಸೊ ಬಹಳ ತುಂಬ ಸ್ಪಷ್ಟವಾಗಿ ಸದ್ಯ BJPಯ ಜೊತೆಗೆ ಯಾವ ಶಾಸಕರುಗಳು ಕೂಡ ಗುರುತಿಸ್ಕೊಂಡಿಲ್ಲ. ಅಲ್ಲಿ ಬಳ್ಳಾರಿನಲ್ಲಿ ಒಂದು ಲೆಕ್ಕದಲ್ಲಿ KJP ನೆಲೆ ಊರುವಂಥದ್ದು ಬಹಳ ಕಷ್ಟ. ಮೊದಲು ಕಾಂಗ್ರೆಸ್ಸಿನ ಭದ್ರಕೋಟೆಯಾಗಿತ್ತು ಬಳ್ಳಾರಿ, ಆ ನಂತರ BJP ತನ್ನ ಆಧಿಪತ್ಯವನ್ನು ಸ್ಥಾಪನೆ ಮಾಡಿತ್ತು. ನಂತರದ ಬೆಳವಣಿಗೆಗಳು ತಮಗೆ ಗೊತ್ತಿರುವಂಥ ಸಂಗತಿ. ಈಗ BJPಗೆ ಅಲ್ಲಿ ನೆಲೆ ಇಲ್ಲ. ಸೊ BSY ಜೊತೆಗೆ ಹೋಗುವಂಥ ಶಾಸಕರು ಯಾರ್ಯಾರು, ಅದು ಎರಡನೇ ಪ್ರಶ್ನೆ. ಸದ್ಯ BJP ಶಾಸಕರು ಯಾರೂ ಕೂಡ ಯಡಿಯೂರಪ್ಪನವ್ರ ಜೊತೆಗೆ ಗುರುತಿಸ್ಕೊಂಡಿಲ್ಲ. ಯಡಿಯೂರಪ್ಪನವ್ರ ಜೊತೆಗೆ ಹೋಗೋದು ಕೂಡ ಕಷ್ಟನೇ. ಹೀಗಾಗಿ ತುಂಬ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಬಳ್ಳಾರಿನಲ್ಲಿ KJP ನೆಲೆ ಊರುವಂಥದ್ದು ಬಹಳ ಕಷ್ಟ ಅನ್ನುವಂಥದ್ದು ಸಂಗತಿ ಗೊತ್ತಾಗಿದೆ. ಇನ್ನು ಮೂರನೇ ಪ್ರಶ್ನೆ, ಇತರೆ ಪಕ್ಷಗಳಿಗೆ ವಲಸೆ ಹೋಗುವಂಥವರು ಯಾರು ಅನ್ನುವಂಥದ್ದು. ಸದ್ಯ BJPಯಲ್ಲಿರುವಂಥ ಕೆಲ ಶಾಸಕರುಗಳಿದ್ದಾರೆ. ಶ್ರೀರಾಮುಲು ಸ್ಥಾಪನೆ ಮಾಡಿರುವಂಥ BSRನಲ್ಲಿ ಅವರೆಲ್ಲರೂ ಕೂಡ ಗುರುತಿಸ್ಕೊಂಡಿರುವಂಥದ್ದು. ಕಂಪ್ಲಿ ಶಾಸಕ ಸುರೇಶ್ ಬಾಬು, ಬಳ್ಳಾರಿ ಶಾಸಕ ಸೋಮಶೇಖರ್ ರೆಡ್ಡಿ, ಕೂಡ್ಲಿಗಿ ಶಾಸಕ ನಾಗೇಂದ್ರ ಮತ್ತು ಬಳ್ಳಾರಿ ಸಂಸದೆ ಜೆ ಶಾಂತಾ BSRನಿಂದ ಕಣಕ್ಕೆ ಇಳಿತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆ. ಇನ್ನು ನಾಲ್ಕನೆಯ ಪ್ರಶ್ನೆ, BJPನಲ್ಲೇ ಉಳಿಯುವಂಥವ್ರು ಎಷ್ಟು ಮಂದಿ ಗೆಲ್ತಾರೆ ಅಂತ. ಬಹುಶಃ ಹೊಸಪೇಟೆ ಶಾಸಕ ಆನಂದ್ ಸಿಂಗ್, ಹಡಗಲಿ ಶಾಸಕ ಚಂದ್ರನಾಯಕ್, ಹಗರಿಬೊಮ್ಮನಹಳ್ಳಿ ಶಾಸಕ ನೇಮಿರಾಜ್ ನಾಯಕ್, ಸಿರುಗುಪ್ಪ ಶಾಸಕ ಸೋಮಲಿಂಗಪ್ಪ BJPನಲ್ಲಿ ಉಳಿತಾರೆ. ಈ ಪೈಕಿ ಆನಂದ್ ಸಿಂಗ್ ಮತ್ತು ನೇಮಿರಾಜ್ ನಾಯಕ್ ಗೆಲ್ಲುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು. 5ನೇ ಪ್ರಶ್ನೆ, ಚುನಾವಣೆಯಲ್ಲಿ ಪ್ರಾದೇಶಿಕ ಪಕ್ಷಗಳು ಇಲ್ಲಿ ಗೆಲ್ತವ ಅಂತ. ಶ್ರೀರಾಮುಲು ಸ್ಥಾಪನೆ ಮಾಡಿರುವಂಥ BSR ಪಕ್ಷ ಬಳ್ಳಾರಿ ನಗರ, ಬಳ್ಳಾರಿ ಗ್ರಾಮೀಣ, ಕಂಪ್ಲಿ, ಸಿರುಗುಪ್ಪ, ಕೂಡ್ಲಿಗಿ ಕ್ಷೇತ್ರಗಳಲ್ಲಿ ನೋ ಡೌಟ್ ಗೆಲ್ಲುವಂಥ ಸಾಧ್ಯತೆ ಇದೆ. ಉಳಿದ ಕ್ಷೇತ್ರಗಳಲ್ಲೂ ಕೂಡ ಪ್ರಬಲ ಪೈಪೋಟಿಯನ್ನು ನೀಡುತ್ತೆ. ಇದರ ಪ್ರಾಬಲ್ಯ ಮುಂದುವರಿಯುತ್ತೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಯಡಿಯೂರಪ್ಪನವರ ಪರವಾಗಿ ಎಲ್ಲೋ ಒಂದು ಕಡೆಗೆ ರಾಮರು ಕೂಡ ಮಾತಾಡ್ತಾ ಇದ್ದಾರೆ. ಬರೀ ಒಂದು ಪಕ್ಷ ನಾಳೆನೇ ಚುನಾವಣೆ ಏನಾದರೂ ಅಲ್ಲಿ ಆಯಿತು ಅಂತಂತಂದರೆ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಸಿಗಬಹುದು ಅನ್ನುವಂಥದ್ದು. BJP 2 ಸ್ಥಾನಗಳನ್ನು ಗೆಲ್ಲಬಹುದು, ಕಾಂಗ್ರೆಸ್ 2 ಸ್ಥಾನಗಳಲ್ಲಿ ಗೆಲ್ಲಬಹುದು. ಇನ್ನು BSR 5 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಬಹುದು. ಸೊ ಇದೆಲ್ಲದರ ಜೊತೆಗೆ BJP ಕಾರ್ಯಕರ್ತರಲ್ಲಿ ಏನಾದರೂ BS ಯಡಿಯೂರಪ್ಪನವ್ರಿಗೆ ಅನ್ಯಾಯ ಆಗಿದೆ ಅನ್ನುವಂಥ ಭಾವನೆ ಇದೆಯಾ ಅನ್ನುವಂಥದ್ದು. BSY ಇದ್ದರೆ BJP ಗೆಲ್ಲುತ್ತೆ ಅನ್ನುವಂಥ ಭಾವನೆ ಇದೆ, ಇಲ್ಲದಿದ್ದರೆ ಇಲ್ಲ ಅನ್ನುವಂಥ ಭಾವನೆ ತುಂಬ ಸ್ಪಷ್ಟವಾಗಿ ಇರುವಂಥದ್ದು. ಈಗಾಗಲೇ ಬಹಳಷ್ಟು ಮುಂದಕ್ಕೆ ಹೋಗಿದ್ದಾರೆ ಯಡಿಯೂರಪ್ಪನವರು. ಸೊ ಇಂಥ ಸಂದರ್ಭದಲ್ಲಿ ಎಲ್ಲೋ ಕಡೆ BSY ಇಲ್ಲದ BJP ಅಲ್ಲಿ ಎಷ್ಟರ ಮಟ್ಟಿಗೆ ತನ್ನ ಪ್ರಭಾವವನ್ನು ಬೀರುತ್ತೆ ನೋಡಬೇಕು. ಯಾವ ಜಾತಿಯ ಮತದಾರರು ಯಾವ ಪಕ್ಷದ ಕಡೆಗೆ ಒಲವನ್ನು ಹೊಂದಿದ್ದಾರೆ ಅಂತ. ಲಿಂಗಾಯತರು, ಬ್ರಾಹ್ಮಣರು BJPಯ ಕಡೆಗೆ ಮತ್ತು KJP ಅತ್ತ. ಹಿಂದುಳಿದ ವರ್ಗಗಳ ಮತಗಳು ಬಹುತೇಕ BSRಗೆ ಸೇರುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಅಹಿಂದ ಮತದಾರರು ಯಾವ ಕಡೆಗೆ, ಅಂದರೆ ಯಾವ ಕಡೆ ವಾಲಬಹುದು ಅನ್ನುವಂಥ ಒಂದು ಪ್ರಶ್ನೆ. ಬಹುತೇಕ BSR ಮತ್ತು ಕಾಂಗ್ರೆಸ್ನಲ್ಲಿ ಹಂಚಿ ಹೋಗುವಂಥ ಸಾಧ್ಯತೆಯೇ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. 10ನೇ ಪಾಯಿಂಟ್, SM ಕೃಷ್ಣ ಕಾಂಗ್ರೆಸ್ ನೇತೃತ್ವ ವಹಿಸಿಕೊಂಡಿರೋ ಒಂದು ಪಕ್ಷ, ಅದು ಏನಾದರೂ ಮತದಾರರ ಮೇಲೆ ಪರಿಣಾಮ ಬೀರುತ್ತಾ ಅನ್ನುವಂಥದ್ದು. ದೊಡ್ಡ ಮಟ್ಟದ ಪರಿಣಾಮ ಬೀರುವಂಥ ಸಾಧ್ಯತೆ ಇಲ್ಲ ಅಂತ. ಹಿಂದೆಂದೋ ಸಂದರ್ಭದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು. ಆ ಕೋಟೆ ಈಗ ಬಿರುಕು ಬಿಟ್ಟು ಅಲ್ಲಿ ಎಲ್ಲ ಕಮಲದ ಹೂಗಳು ಅರಳಿದ್ವು. ಈಗ ಕಮಲವೂ ಕೂಡ ಅಲ್ಲಿಲ್ಲ, ಒಣಗಿ ಹೋಗಿದೆ. ಅಲ್ಲೇನಿದ್ರು ಇಲ್ಲಿ BSR ಗಾಳಿ ಬೀಸ್ತಿರುವಂಥದ್ದು. ಹೀಗಾಗಿ SM ಕೃಷ್ಣ ಬಂದರೂ ಬರದನೇ ಇದ್ದರೂ ದೊಡ್ಡ ಪರಿಣಾಮ ಏನು ಅಲ್ಲಿ ಆಗೋದಿಲ್ಲ ಅಂತ. ಇನ್ನು ದೊಡ್ಡ ಮಟ್ಟದ ಪರಿಣಾಮ ಬೀರುವಂಥ ಸಾಧ್ಯತೆ ಇಲ್ಲ. ಎಲ್ಲೋ ಒಂದು ಕಡೆಗೆ ಮುಖ್ಯಮಂತ್ರಿ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಕಡೆಗೆ ಬಹುತೇಕ ಒಲವನ್ನು ಹೊಂದಿದ್ದಾರೆ ಈ ಭಾಗದ ಜನರು. ಇನ್ನು 12ನೇ ಪ್ರಶ್ನೆ, ಚುನಾವಣೆಯಲ್ಲಿ ಹಣದ ಹೊಳೆ ಹರಿಯುತ್ತೆ ಅನ್ನೋದೇ ಚರ್ಚೆಗೆ ಗ್ರಾಸವಾಗಿದೆ. ಅಲ್ಲದೆ ಭ್ರಷ್ಟಾಚಾರ, ಗಣಿಗಾರಿಕೆ ಬಂದ ವಿಷಯ, ಅದನ್ನು ಕೂಡ ನಾವು ಕೇಳಿದ್ವಿ. ನಾವು ಮತದಾರರಲ್ಲಿ ಚರ್ಚೆ ಆಗ್ತಿರುವಂಥ ಪ್ರಮುಖ ವಿಷಯ ಯಾವುದು ಅಂತ. ಹಣದ ಹೊಳೆ ಹರಿತಿರೋದು ಅದು ದೊಡ್ಡ ಚರ್ಚೆಗೆ ಗ್ರಾಸವಾಗಿರುವಂಥ ಸಂಗತಿ. ಜೊತೆಗೆ ಭ್ರಷ್ಟಾಚಾರ ಮತ್ತು ಗಣಿಗಾರಿಕೆ ಬಂದಾಗಿರುವಂಥ ವಿಷಯ, ಇದೆಲ್ಲದೂ ಕೂಡ ಇಲ್ಲಿ ಪ್ರಸ್ತಾಪನೆ ಆಗಿದೆ, ಚರ್ಚೆಯಾಗಿದೆ. ಗುಲ್ಬರ್ಗದ ಎಲ್ಲ ವಿವರಗಳನ್ನು ನಿಮ್ಮ ಎದುರುಗಡೆ ಇಡ್ತಾ ಇದ್ದೀವಿ. ಇಲ್ಲಿ ಪಕ್ಷಗಳ ಬಲಾಬಲ ಇರುವಂಥದ್ದು. BJP 4 ಕ್ಷೇತ್ರಗಳಲ್ಲಿ ಗೆದ್ದಿದೆ, ಕಾಂಗ್ರೆಸ್ 3ರಲ್ಲಿ, JDS 2ರಲ್ಲಿ. ಇದು ಪಕ್ಷಗಳ ಬಲಾಬಲ. ಇನ್ನು BSY ಜೊತೆಗೆ ಹೋಗುವಂಥ ಶಾಸಕರು ಯಾರಾದರೂ ಇದರ ಗುಲ್ಬರ್ಗದಲ್ಲಿ ಅಂತ.
ಹೋಗೋದಿದ್ರೆ ಆ ಬಿ ಜೆ ಪಿಯಲ್ಲಿ ಗೆದ್ದಿರುವಂಥ 4 ಕೂಡ ಹೋಗಬಹುದು. ಅಂದರೆ ದೊಡ್ಡಪ್ಪಗೌಡ ಹೋಗ್ಬೋದು, ವಾಲ್ಮೀಕಿ ನಾಯಕ್ ಹೋಗ್ಬೋದು, ಸುನೀಲ್ ವಲ್ಯಾಪುರೆ ಹೋಗ್ಬೋದು, ರೇವು ನಾಯಕ್ ಬೆಳಮಗಿ ಹೋಗಬಹುದು. ಸೊ 4 ಕೂಡ BSY ಜೊತೆಗೆ ಹೋಗುವಂಥ ಸಾಧ್ಯತೆಗಳು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇನ್ನು ಇತರೆ ಪಕ್ಷಗಳಿಗೆ ವಲಸೆ ಹೋಗ್ತಿರೋರು ಯಾರ್ಯಾರು ಅಂತ KJP ಮೇಲಷ್ಟೇ ಅಲ್ಲಿ ಪ್ರೀತಿ ಕಾಣ್ತಿರುವಂಥದ್ದು, ಎಲ್ಲೋ ಒಂದು ಕಡೆಗೆ ಇತರೆ ಪಕ್ಷಗಳಿಗೆ ವಲಸೆ ಹೋಗುವಂಥ ಸಾಧ್ಯತೆ ಬಹಳ ಕಡಿಮೆ ಗೋಚರ ಆಗ್ತಾ ಇದೆ ಇಲ್ಲಿ. ಇನ್ನು BJPನಲ್ಲಿ ಉಳಿಯುವವರು ಎಷ್ಟು ಮಂದಿ ಗೆಲ್ತಾರೆ ಅಂತ, ಉಳಿಯುವಂಥವ್ರ ಸಂಖ್ಯೆ ಬಹಳ ಕಡಿಮೆ. ಹೀಗಾಗಿ ಗೆಲುವನ್ನು ಹೇಳೋದು ಕೂಡ ಕಷ್ಟ ಅಂತಾರೆ ಇಲ್ಲಿನ ಜನ. ಇನ್ನು ಚುನಾವಣೆಯಲ್ಲಿ ಪ್ರಾದೇಶಿಕ ಪಕ್ಷಗಳು ಗೆಲ್ತವ ಅಂತ KJPಗೆ ಇಲ್ಲಿ ಬಹಳಷ್ಟು ಅವಕಾಶಗಳು ಕಾಣ್ತಾ ಇದೆ. ಹೀಗಾಗಿ ಪ್ರಾದೇಶಿಕ ಪಕ್ಷಕ್ಕೆ ಇಲ್ಲಿ ಹೆಚ್ಚಿನ ಮನ್ನಣೆ ಸಿಗ್ಬೋದು. ನಾಳೆನೇ ಚುನಾವಣೆ ಆದರೆ ಯಾವ ಪಕ್ಷಕ್ಕಿಲ್ಲಿ ಎಷ್ಟು ಸ್ಥಾನ ಸಿಗುತ್ತೆ ಅಂತ KJPಗೆ 4 ಸ್ಥಾನಗಳು ಸಿಗಬಹುದು. ಇನ್ನು ಕಾಂಗ್ರೆಸ್ 2 ಸ್ಥಾನಗಳಲ್ಲಿ, ಇತರೆ ಅಂದರೆ ಪಕ್ಷೇತರರು ಅಥವಾ ಬೇರೆ ಪಕ್ಷದವರು ಇಲ್ಲಿ 2 ಕ್ಷೇತ್ರಗಳಲ್ಲಿ ಜಯಗಳಿಸಬಹುದು. ಇನ್ನು ನಾವು ಹೇಳಿದ್ವಿ BJP ಕಾರ್ಯಕರ್ತರಲ್ಲಿ BSYಗೆ ಅನ್ಯಾಯ ಆಗಿದೆ ಅನ್ನುವಂಥ ಮನೋಭಾವನೆ ಇದೆಯಾ ಅಂತ. ನೋ ಡೌಟ್ ಅಂಥದ್ದೊಂದು ದೊಡ್ಡ ಭಾವನೆ ಇದೆ. ಹೀಗಾಗಿ ಅದು ಅನುಕಂಪವಾಗಿ BSYಗೆ ವರದಾನವಾಗುವಂಥ ಎಲ್ಲ ಸಾಧ್ಯತೆಗಳು ಇಲ್ಲಿ ಕಾಣ್ತಾ ಇದೆ. ಇನ್ನು ಯಾವ್ಯಾವ ಜಾತಿಯ ಮತದಾರರು ಯಾವ್ಯಾವ ಕಡೆಗೆ ಒಲ ಹೊಂದಿದ್ದಾರೆ ಅಂತ, ಲಿಂಗಾಯತರು BJP ಕಡೆಗೆ, ಕುರುಬರು ಕಾಂಗ್ರೆಸ್ ಕಡೆಗೆ, ಬ್ರಾಹ್ಮಣರು BJPಯ ಕಡೆಗೆ ಇಲ್ಲಿ ಒಲವನ್ನು ಹೊಂದಿದ್ದು ಕಾಣ್ತಾ ಇದೆ. ಇನ್ನು ಅಹಿಂದ ಮತದಾರರ ವಿಚಾರಕ್ಕೆ ಬಂದರೆ ಅಲ್ಪಸಂಖ್ಯಾತರು ಕಾಂಗ್ರೆಸ್ JDS ಕಡೆಗೆ ವಾಲಬಹುದು, ದಲಿತರು ಕಾಂಗ್ರೆಸ್ನ ಕಡೆಗೆ ಸ್ಪಷ್ಟವಾಗಿ, ಹಿಂದುಳಿದ ಜನಾಂಗದವರು ಎಲ್ಲ ಪಕ್ಷಗಳಲ್ಲೂ ಕೂಡ ಹಂಚಿ ಹೋಗಬಹುದು. ಇದು ಗುಲ್ಬರ್ಗದ ಸ್ಥಿತಿ. SM ಕೃಷ್ಣ ನೇತೃತ್ವದ ಪ್ರಶ್ನೆ ಕೂಡ ಬಂದಿದೆ. ಇಲ್ಲಿ ಅಷ್ಟೊಂದು ಕಡೆಗಿಲ್ಲ. ಧರ್ಮಸಿಂಗ್ ಖರ್ಗೆ ನಿರುತ್ಸಾಹಿಗಳಾದರೆ ಕೃಷ್ಣ ಸಾರಥ್ಯ ವ್ಯತಿರಿಕ್ತ ಪರಿಣಾಮ ಬೀರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇಲ್ಲಿ ಕಾಣ್ತಾ ಇದೆ. ಇನ್ನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ CM ಯಾರು ಆಗಬೇಕು ಅನ್ನುವಂಥದ್ದು ಅತ್ಯಂತ ಸಹಜವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಊರಿದು. ಮಲ್ಲಿಕಾರ್ಜುನ ಖರ್ಗೆ ಅವರ ಕಡೆಗೆ ಹೆಚ್ಚಿನ ಒಲವಿದೆ. ಕೆಲವರು SM ಕೃಷ್ಣ ಆಗಬೇಕು ಅನ್ನುವಂಥ ಭಾವನೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಮತದಾರರಲ್ಲಿ ಚರ್ಚೆ ಆಗ್ತಿರುವಂಥ ಪ್ರಮುಖ ವಿಚಾರಗಳು, ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಸಿಕ್ಕಿರುವಂಥದ್ದು, BJPಯ ಕಚ್ಚಾಟ, ಮೂಲ ಸೌಕರ್ಯದ ಕೊರತೆ ಏನಿದೆ ಅದು ಇಲ್ಲಿ ಪ್ರಮುಖವಾಗಿ ಚರ್ಚೆಯ ವಿಷಯ.